ಈ ಮಂಜಿನೂ ಶ್ರೀದೇವಿನೂ ಈ ಜಾಸ್ತಿ ಹೆಚ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಮ್ಮಗೆ ಇವಾಗ ಬೆಲೆನೇ ಕೊಡ್ತಾ ಇಲ್ಲ, ನನಗೂ ಬೆಲೆ ಕೊಡ್ತಾ ಇಲ್ಲ. ನಮ್ಮಪ್ಪಯ್ಯ ನಮ್ಮಜ್ಜಿ ನಮ್ಮಣ್ಣ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲ, ಅದಕ್ಕೇನೆ ಹೆಂಗಾದ್ರೂ ಮಾಡಿ ನಿಲ್ಲಿಸ್ಲೇಬೇಕು. ಅಲ್ಲ, ನಾನು ಸುಮ್ಮನೆ ಬಂದು ಕೂತ್ಕೊಂಡಿದ್ರೆ ಅವ್ರನ್ನ ಮಾತಾಡ್ಸೋದು ಏನು ಅಂತಾನ ನನಗೇನೆ ದೊಣ್ಣೆ ತಗೊಂಡು ಒಯ್ದ್ಬಿಟ್ರಲ್ಲ. ಇಲ್ಲ, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು. ಅಮ್ಮ ಅಮ್ಮ, ಏನೇ ರಾಣಿ, ಏನ್ ಬೇಕು? ಏನಿಲ್ಲಮ್ಮ, ನನಗೆ ಕಾಯೊಬ್ಬಟ್ಟು ತಿನ್ಬೇಕು ಅಂತ ಅನ್ನಿಸ್ತೈತೆ. ಕಾಯೊಬ್ಬಟ? ಅಯ್ಯೋ, ಅಲ್ಲ ನೆನೆ ಬಂದಾಗ ಕಾಯೊಬ್ಬಟ್ಟ ತಿಂತಿ ಅಂದ್ರೆ ತಂಗಳ ತಿನ್ನಲ್ಲ ಅಂತಾನೆ ಅಂದೆ. ಎಲ್ಲ ಖಾಲಿ ಮಾಡಿಬಿಟ್ಟವ್ರೆ. ಆ ಮಂಜಿನೂ ಶ್ರೀದೇವಿನೂ ನಮ್ಮ ಸುಂದ್ರನೂ ತಿಂದು ಈ ಕಾಯೊಬ್ಬಟ್ಟು ಇಲ್ಲ ಕಾಣಿ. ಯಾಕಮ್ಮ, ನನಗೋಸ್ಕರ ಮಾಡ್ಸಕ್ಕಾಗಲ್ವಾ? ನೀನು ಸೊಸೆಯರು ಇಬ್ಬರಿದ್ದಾರೆ ಅಲ್ವೇ? ಇನ್ನು ನೆನ್ನೆ ಇಲ್ಲ ಮೊನ್ನೆ ಸಾಯಂಕಾಲ ಮಾಡಿದ್ರು. ಈಗ ತಿರ್ಗಾ ಕಾಯೊಬ್ಬಟ್ಟು ಅಂದ್ರೆ ಯಾರು ತಿನ್ನಲ್ಲ. ಅದಕ್ಕೆ ನಿಮಗೆ ಇದು ಚಿಕನ್ ಸಾರು ಮಾಡ್ತೀನಿ ಬಿಡು. ಚಿಕನ್ ಸಾರು ಬೇಡಮ್ಮ ನನಗೆ. ನನಗೆ ಕಾಯೊಬ್ಬಟ್ಟೆ ಬೇಕು. ಹೊಸದಾಗಿ ಮಾಡಕ್ಕೆ ಕೇಳು ನಿಮ್ಮ ಸೊಸೆಯರಿಗೆ. ಇದಾರಲ್ಲ, ಅವ್ರು ಏನು ಕೆಲಸ ಮಾಡ್ತಾರೆ? ಕತ್ತೆ ಕಾಯ್ತಾರೆ ಮನೆಗೆ ಇಟ್ಕೊಂಡು. ನನಗೇನೆ ದೊಣ್ಣೆ ತಂಡು ಹೊಡಿತಾರೆ. ಈ ಮನೆ ಮಗಳಿಗೆ ಎಷ್ಟು ಮಾಡೋಕ್ಕಾಗಲ್ವಾ ಅವ್ರಿಗೆ? ಮಾಡಿಸು. ಹೌದಾ, ಸರಿ ಆಯ್ತು, ಇರು ಕರಿತೀನಿ. ಶ್ರೀದೇವಿ, ಮಂಜಿ ಬರ್ರೆ ಇಲ್ಲಿ. ಏನತ್ತೆ ಕರೆದಿದ್ದು? ಅವಳಲ್ಲಿ ಆ ಶ್ರೀದೇವಿ, ಕರಿ ಅವಳ. ಶ್ರೀದೇವಿ, ಶ್ರೀದೇವಿ ಬಾ ಇಲ್ಲಿ, ಅತ್ತೆ ಕರಿತೈತೆ ಯಾಕೋ. ಏನೇ ಮಂಜಿ? ಅಯ್ಯೋ, ಏನೋ ಕೆಲಸ ಮಾಡಕ್ಕೂ ಬಿಡಲ್ಲಪ್ಪ. ಓ, ನಾನೆಲ್ಲ ಕರೆದಿದ್ದು ಅತ್ತೆ. ಏನತ್ತೆ ನಿಂದು? ಏನು ಹೇಳು ಜಲ್ದಿನ, ನನಗೆ ಕೆಲಸ ಐತೆ. ಕೆಲಸ ಅಲ್ಲಿರ್ಲಿ, ಮೊದಲು ಅತ್ತೆ ಯಾಕೆ ಕರಿತಾ ಇದ್ದಾರೆ ಅಂತ ಕೇಳ್ರಿ. ಅತ್ತೆಗೆ ಗೌರವ ಕೊಡ್ಬೇಕು ನೀವು, ಅಷ್ಟು ಗೊತ್ತಾಗಲ್ವಾ? ಅದು ನೀನೇನು ಹೇಳ್ಬೇಡ. ನೀನು ಅತ್ತೆಗೆ ಎಷ್ಟು ಗೌರವ ಕೊಡ್ತೀಯ ಅಂತ ನಾವು ಕೇಳಿದೀವಿ. ಎಷ್ಟು ಕೊಬ್ಬು. ಅಮ್ಮ ಹೇಳಮ್ಮ ಇವ್ರಿಗೆ. ಸಾಕು ಸಾಕು, ಜಾಸ್ತಿ ಮಾತಬೇಡ. ಈಗ ಹೋಗಿ ಇಬ್ರು ಕಾಯಿ ಒಂದು 5-6 ಕಾಯಿ ಸುಲ್ಬಿಟ್ಟು ಒಡಾಕಿ ತುರ್ದು ಕಾಯೊಬ್ಬಟ್ಟು ಮಾಡಿ ಈಗ. ಕಾಯೊಬ್ಬಟ್ಟ? ಅತ್ತೆ, ಕಾಯೊಬ್ಬಟ್ಟು ಏನಕ್ಕೆ ಇವಾಗ? ಮೊನ್ನೆ ಇನ್ನು ಮಾಡಿದ್ವಿ ತಾನೆ, ಇನ್ನು ಅವೇ ಮಿಕ್ಕಿದು. ಇವತ್ತು ನಿನ್ನೆ ಸಾಯಂಕಾಲ ಇನ್ನು ಮುಗಿಸಿದೀವಿ ನಾವು ತಿಂದು. ಅಂಥದ್ರಲ್ಲಿ ತಿರ್ಗಾ ಕಾಯೊಬ್ಬಟ್ಟ ಆಗಲ್ಲಪ್ಪ. ಅವನ್ನೆಲ್ಲ ತುರ್ದು ಮಾಡೋ ವರ್ಷದಲ್ಲಿ ಅಯ್ಯಪ್ಪ ಸುಸ್ತಾಗಿ ಹೋಗುತ್ತೆ. ಆಗಲ್ಲ ಆಗಲ್ಲ. ಇಷ್ಟಕ್ಕೂ ಕಾಯೊಬ್ಬಟ್ಟು ಯಾರು ತಿನ್ನಲ್ಲ ಬಿಡಿ. ಮೊನ್ನೆ ಇನ್ನು ತಿಂದಿದಾರಲ್ಲ ಎಲ್ಲಾನ. ಹೌದತ್ತೆ, ಎಲ್ಲರೂ ತಿಂದಿದ್ದಾರೆ. ಏನು ಬೇಡ ಇವತ್ತು ಕಾಯೊಬ್ಬಟ್ಟು ಏನಕ್ಕೆ? ನೀವು ತಿಂದ್ರಿ ತಾನೆ? ನೀವೆಲ್ಲರೂ ತಿಂದ್ರಿ, ನಾನು ತಿಂದೆ. ಅದೇ ನನ್ನ ಮಗಳು ತಿನ್ಲಾ? ಅವಳಿಗೆ ಕಾಯೊಬ್ಬಟ್ಟು ತಿನ್ಬೇಕು ಅಂತ ಅನ್ನಿಸ್ತೈತಂತೆ. ಅದಕ್ಕೆ ಹೋಗಿ ಮಾಡೋಗ್ರಿ. ಏನು ಹಂಗ್ ನೋಡ್ತಾ ಇದ್ದೀರಾ? ಯಾಕೆ ಗುರಾಯಿಸ್ತಾ ಇದ್ದೀರಾ? ನಾನು ಕಾಯೊಬ್ಬಟ್ಟು ತಿನ್ಬೇಕು ಅಂತ ಅನ್ನಪ್ಪ. ತವ್ರ ಮನೆಗೆ ಬಂದ್ಮೇಲೆ ನನ್ನ ಆಸೆನೆಲ್ಲ ಪೂರೈಸ್ಕೊಂಡು ಹೋಗ್ಬೇಕು ತಾನೆ. ನೀವು ಅದನ್ನ ಪೂರೈಸ್ಬೇಕು, ಎಲ್ಲ ಮಾಡಿಕ್ಬೇಕು. ನಾನು ಏನಕ್ಕೆ ಕೇಳ್ತೀನಿ ಅದನ್ನೆಲ್ಲನ. ಹೋಗ್ರಿ. ಏನ್ ಮಕ ನೋಡ್ಕೊಂತ ಇಂದ ಗುರಾಯಿಸ್ತಾ ಇದ್ದೀರಾ? ರಾಣಿ, ನೀನು ಏನಂದೆ ನಿನ್ನೆ ಬಂದ ತಕ್ಷಣ ಕಾಯೊಬ್ಬಟ್ಟಿದಾವೆ ಇನ್ನೂ ತಿಂತೀಯ ಅಂತ ಹೇಳಿದಕ್ಕೆ ಕಾಯೊಬ್ಬಟ್ಟು ತಿನ್ನಲ್ಲ ಅಂದೆ. ಈಗ ನೋಡಿದ್ರೆ ಕಾಯೊಬ್ಬಟ್ಟು ಬೇಕು ಅಂತ ಹೇಳ್ತಾ ಇದ್ಯಾ? ಅದೆಲ್ಲ ಮಾಡಕ್ಕಾಗಲ್ಲ, ಈಗ ಟೈಮ್ ಆಗುತ್ತೆ. ಏನಾದ್ರೂ ಚಿಕನ್ ಏನಾದ್ರೂ ತಾಂಬತ್ತಾರೆ, ಚಿಕನ್ ಸಾರು ಮಾಡ್ತೀವಿ, ಊಟ ಮಾಡುವಂತೆ ಬಿಡು. ಯೋ ಯೋ ಯೋ, ಏನಮ್ಮ ಇದು? ನಿನ್ ಮಾತಿಗೆ ಬೆಲೆ ಇಲ್ವಾ? ಇವ್ರೇನ್ ಸೊಸೆಯವರು ಅಥವಾ ಏನು ಅತ್ತೆಯವರು? ಅಲ್ಲ, ನೀನೇ ಸೊಸೆ ಆಗಿದ್ಯಾ, ಅವರೇ ಅತ್ತೆಯವರು ಆಗ್ಯವ್ರೆ. ಅಲ್ಲ, ನಿನ್ ಮಾತು ಕೇಳ್ಬೇಕಾ ಅವರು ಅಥವಾ ಅವ್ರ ಮಾರಿ ಅವ್ರು ಹೇಳಿದ ಮಾತಾ ನೀನ್ ಕೇಳ್ಬೇಕಾ ಹೇಳು? ನನ್ನ ಮನೆಯಲ್ಲಿ ಹಿಂಗಲ್ಲಪ್ಪ ಬಿಡು. ನಮ್ಮ ಅತ್ತೆ ಹೇಳ್ದಂಗೆ ನಾನು ಕೇಳೋದು. ರಾಣಿ, ನಾವು ಒಂದ್ ದಿವಸ ನಿಮ್ಮ ಮನೆಗೆ ಬರ್ತೀವಿ. ನಿಮ್ಮ ಅತ್ತೆಗೆ ನೀನ್ ಎಷ್ಟು ಗೌರವ ಕೊಡ್ತೀಯಾ ಅಂತ ನಾವು ನೋಡ್ಕೊಂಡ್ ಬರ್ತೀವಿ. ಕರ್ಕೊಂಡೋಗು. ಯಾವಾಗ ಹೋಗ್ತೀವಿ ಊರಿಗೆ? ನಾನು ಮಂಜಿ ಇಬ್ರು ಬರ್ತೀವಿ. ಅಯ್ಯೋ, ಇವ್ರೇನಪ್ಪ ಕಾಯೊಬ್ಬಟ್ಟು ಮಾಡು ಅಂದ್ರೆ ನಮ್ಮೂರಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಬೇಡ ಬೇಡ, ಇವರಿಬ್ರು ನಮ್ಮೂರಿಗೆ ಬಂದ್ರೆ ನಮ್ಮ ಅತ್ತೆ ಏನೂ ಇಲ್ಲ. ನಾನು ಮದುವೆ ಆದಾಗಿಂದ ಇಲ್ಲಿವರೆಗೂ ಏನೇನು ಕಿತಾಪತಿ ಮಾಡಿದ್ದೀನೋ ಎಲ್ಲ ಒಂದು ಕಡೆಯಲ್ಲಿಂದ ಬಿಡಿಸಿ ಹೇಳ್ಬಿಡ್ತಾಳೆ ನಮ್ಮ ಅತ್ತೆ. ಆಮೇಲೆ ಇವ್ರು ನನಗೆ ಮರ್ಯಾದೆ ಕೊಡಲ್ಲ ಇಲ್ಲಿ. ಏ ರಾಣಿ, ಏನೇ ಮಂಜಿ ರಾಣಿ ರಾಣಿ ಅಂತ ಕರಿತಿದ್ಯಲ್ಲ? ನೀನು ನನ್ನ ತಮ್ಮನ ಹೆಂಡತಿ, ನೆನ್ಪಿರ್ಲಿ. ಅದಕ್ಕೇನಂತೆ? ತಮ್ಮನ ಹೆಂಡತಿ ಆದ್ರೇನು, ಅಣ್ಣನ ಹೆಂಡತಿ ಆದ್ರೇನು? ನೀನು ನನ್ನ ಅಕ್ಕ ಅಂತ ಕರಿಬೇಕು, ಇಲ್ಲ ಅತ್ತಿಗೆ ಅಂತ ಕರಿಬೇಕು. ಅದನ್ನ ನೀನ್ ನನಗೆ ಹೇಳ್ಕೊಡ್ತಾ ಇದ್ಯಾ? ನೀನ್ ಹಂಗಾರೆ ಶ್ರೀದೇವಿನ ಅತ್ತಿಗೆ ಅಂತ ಕರಿತೀಯಾ? ಹೇಳಿಕೊಂಡ್ ಹೇಳಕ್ ಕಲ್ತವಳೆ ಇವಳು ಮಂಜಿ ಅಂಬಾಳು. ಸುಮ್ನೆ ಹೋಗಿ ಕಾಯೊಬ್ಬಟ್ಟು ಮಾಡ್ರಿ, ಜಾಸ್ತಿ ಮಾತಬೇಡ. ಹೋಗೆ. ಇಲ್ಲೇ ಒಂದ್ ಕಡೆಗೆ ಹೋಗಿ ಬರ್ತೀವಿ. ಹೋಗಿ ಬರೋ ವರ್ಷದಲ್ಲಿ ಎಲ್ಲನ ರೆಡಿ ಆಗಿರ್ಬೇಕು ಕಾಯೊಬ್ಬಟ್ಟು. ಹಂಗೇನೆ ತುಪ್ಪನೂ ಐತೆ ತಾನೆ? ತುಪ್ಪ ಇಲ್ದಿದ್ರೆ ಬೆಣ್ಣೆ ಐತಲ್ಲ, ಬೆಣ್ಣೆ ಕಾಸಿಕ್ರಿ. ತುಪ್ಪದಾಗೆ ಎತ್ಕೊಂಡು ತಿಂತಾಳ ನನ್ನ ಮಗಳು. ಚೆನ್ನಾಗಿರ್ಬೇಕು, ರುಚಿಯಾಗಿ. ರಾಣಿರ್ ಮನೆನ ನಾನು ನೋಡೇ ಇಲ್ಲ ಅತ್ತೆ. ನಾನು ಶ್ರೀದೇವಿನ ಒಂದ್ಸಲಿ ಹೋಗಿ ನೋಡ್ಕೊಂಬತ್ತೀವಿ. ರಾಣಿ, ನೀನ್ ಹೋಗ್ಬೇಕಾದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತೀಯಾ? ನಿಮ್ಮ ಮನೆ ನೋಡ್ಬೇಕು ಅಂತ ಅನಿಸ್ತೈತೆ. ಯಾಕೆ ನೋಡ್ಬೇಕು? ಏನು ಬೇಡ. ಇದೇನೇ ರಾಣಿ? ಅಲ್ಲ, ನಿಮ್ಮ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ನಿಮ್ಮ ಮನೆ ಕರ್ಕೊಂಡು ಹೋಗು, ನಾವು ಬರ್ತೀವಿ ಅಂತಂದ್ರೆ ಬೇಡ ಅಂತಿದ್ಯಾ? ಯಾಕೆ? ನಿನ್ ಬಣ್ಣ ಬಯಲಾಗುತ್ತೆ ಅಂತನ? ಹಂಗೆಲ್ಲ ಏನು ಇಲ್ಲ, ಸುಮ್ಮನೆ ಹೋಗಿ ಹೇಳಿದ ಕೆಲಸ ಮಾಡೋದ್ರಿ. ಅಮ್ಮ ಬಾರಮ್ಮ, ಇವರು ಸುಮ್ಮನೆ ಬಿಟ್ರೆ ಮಾತಾಡ್ತಲೇ ಇರ್ತಾರೆ. ಬಾ ಹೋಗಿ ಬರ ನಾವು.
ಆಯ್ತು ನಡಿಯಮ್ಮ ಮಗಳೇ ಹೋಗೋಣ. ಜಲ್ ಮಾಡಿಕ್ರೆ ಬರೋವಷ್ಟರಲ್ಲಿ. ಏನಕ್ಕ ಮಾಡೋದೀಗ? ಕಾಯಿ ಒಬ್ಬಟ್ಟು ಮಾಡ್ಬೇಕಾ? ಅಯ್ಯೋ ಅವತ್ತೇ ಮಾಡಿ ಸುಸ್ತಾಗೈತೆ. ಈಗ ಮತ್ತೆ ಅಂದ್ರೆ ಕಾಯಿ ತೊರೆದು ಎಲ್ಲ ಮಾಡೋವಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ಸರಿ ಬಾ ನೋಡೋಣ. ಚೆನ್ನಾಗಾಯ್ತಕ್ಕಮ್ಮ. ಇದಕ್ಕೆ ಏನ್ ಹಾಕಿದಿರ? ಏನನ್ನು ಬಿತ್ತಿದಿರೋ ಹೆಂಗೆ ಹೊಲಕ್ಕೆ? ಹ್ಞೂ ಕಣೆ, ಒಂದಿಷ್ಟು ಇದು ಕಡಲೆ ಬೀಜ ಬಿತ್ತಿದೀವಿ. ಇದಕ್ಕೆ ಮಳೆ ಬಂದಿಲ್ಲ, ನೀರು ಬೇರೆ ಆಗಲ್ವಲ್ಲ, ಅಡಿಕೆ ತೋಟಕ್ಕೆ ಸರಿ ಆಗ್ತವೆ, ಅದಕ್ಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ, ಅದಕ್ಕೆ ನೀರಿಕ್ಕಿಲ್ಲ. ಇನ್ನು ಮೊಳಕೆ ಹೊಡೆದಿಲ್ಲ. ಏನಾದ್ರು ಮಳೆ ಬಂದ್ರೆ ಹುಡ್ತವೇನೋ. ಬಿಡು ಇಲ್ಲೇ ಕುಕ್ಕಳಮ್ಮ. ಇನ್ನೇನೇ ರಾಣಿ ಸಮಾಚಾರ? ನಿಮ್ಮ ಅತ್ತೆದೇನು ಕಾಟ ಇಲ್ಲ ತಾನೆ ಇವಾಗ? ನಿನ್ ಗಂಡ? ಅಯ್ಯೋ ನಮ್ಮ ಅತ್ತೆದು ಇದ್ದಿದ್ದೆ ಬಿಡಮ್ಮ, ಅದು ಸಾಯತಕ ಬದಲಾಗಲ್ಲ. ಬಿಡು ಹೋಗ್ಲಿ. ಅಲ್ಲಮ್ಮ, ಆ ಶ್ರೀದೇವಿ ಬಸ್ರಿ ಆಗಿರೋದು ನಿಜಾನಾ? ಹ್ಞೂ ಕಣೆ ನಿಜಾನೇ. ಯಾಕೆ ನಿನ್ಗೆ ಯಾಕೆ ಅನುಮಾನ? ಅವಳೇ ಯಾಕೆ ಸುಳ್ಳು ಹೇಳ್ತಾಳೆ? ಸುಳ್ಳು ಹೇಳಿ ಅವಳಿಗೆ ಏನಾಗ್ಬೇಕಾಗೈತೆ ಹೇಳು? ಅಷ್ಟಕ್ಕೂ ಅವಳು ಅಂತಾವೆಲ್ಲ ಸುಳ್ಳು ಪಳ್ಳು ಹೇಳಿ ಸಿಗಾಕಮ್ಮ ಅಂತಾಳಲ್ಲ. ಯಾವುದೇ ತಪ್ಪಿಗೆ ಸಿಗಾಕಮ್ಮಲ್ಲ ಶ್ರೀದೇವಿ ಎಂಬಳು. ಭಾರಿ ಬುದ್ಧಿವಂತೆ. ಅಯ್ಯೋ ಏನ್ ಬುದ್ಧಿವಂತೇನೋ ಏನೋ ಬಿಡಮ್ಮ. ಅವಳದೇ ಏನ್ ಬುದ್ಧಿವಂತಿಕೆ ಅಂತ ಹೇಳ್ತೀಯ? ಅಮ್ಮ, ಹೋದ್ವಾರ ಏನಾಯ್ತು ಗೊತ್ತಾ? ಮಾವನು ಮತ್ತೆ ಆ ದೇವಮ್ಮ ಇಬ್ರು ನಮ್ಮೂರಿಗೆ ಬಂದಿದ್ರಮ್ಮ, ಕಮಲಾರ್ ಮನೆಗೆ. ನಾನಂಗೂ ಏನ್ ಮಾವ ಹಿಂಗೆ ಬಂದಿದ್ಯಾ, ಅತ್ತೆ ಏನೋ ಅನ್ಲಿಲ್ವ ಹಂಗೆ ಹಿಂಗೆ ಅಂತ ಕೇಳಿದೆ. ಅಯ್ಯೋ ನಿಮ್ಮ ಅತ್ತೆಗೆಲ್ಲ ಹೇಳಿನೇ ಬಂದಿದ್ದೀನಿ ಹಂಗೆ ಹಿಂಗೆ ಅಂತನ ಹೇಳ್ತು ಮಾವ. ಅಲ್ಲಮ್ಮ, ಅತ್ತೆ ಯಾಕೆ ಅವ್ರ ಅಯ್ಯಮ್ಮನ ಕೊಟ್ಟೆಲ್ಲ ಕಳಿಸ್ತಾರೆ? ಮಾವನ ಅಯ್ಯಮ್ಮನ ಮನೆಗೂ ಅವ್ರ ಜೊತೆಗೆ ಎಲ್ಗೂ ಕಳಿಸ್ಲೇಬಾರ್ದು. ಏನ್ ಮಾಡ್ತಾಳೆ ನಿಮ್ಮ ಅತ್ತೆ? ಏನ್ ಮಾಡಕ್ಕಾಗುತ್ತೆ ಹೇಳು? ನಿಮ್ಮ ಮಾವ ಸರಿ ಇರ್ಬೇಕು, ನಮ್ಮ ಅಣ್ಣ ಸರಿ ಇದ್ದಿದ್ರೆ ಹಿಂಗೆಲ್ಲ ಯಾಕೆ ಆಗ್ತಿತ್ತು? ಅವಳಿಂದ ಯಾಕೆ ಹೋಗ್ಬೇಕಾಗಿತ್ತು ಹೇಳು? ಎರಡನೇ ಮದ್ವೆ ಕಟ್ಕೊಂಡವನ, ಈಗ ಅವ್ರನ್ನು ನೋಡ್ಕೋಬೇಕಲ್ಲ. ಊರಿಗೆ ಬಂದು ಸೇರ್ಕೊಂಡವಲ್ಲ ಪೀಡೆಗಳು, ಅದಕ್ಕೆ ನೋಡ್ಕೊಂಬ್ಲಿಲ್ಲ ಅಂತಂದ್ರೆ ಆಮೇಲೆ ಗಲಾಟಿ ಗಿಲಾಟಿ ಮಾಡ್ತಾರೆ ಅಂತ ನಿಮ್ಮ ಮಾವ ಹಂಗೆ ಮಾಡ್ತಾನೆ. ಹೆಂಗೋನೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾನೆ. ಬಿಡು, ಅದಾಗ ಏನಾಯ್ತು ತಪ್ಪು? ನಾವಿನ್ನೇನ್ ಮಾಡಕ್ಕಾಗುತ್ತೆ? ಮದ್ವೆ ಆಗದಕ್ಕೂ ಮುಂಚೆಲೇನೆ ಎಚ್ಚರಿಕೆ ಇರ್ಬೇಕಾಗಿತ್ತು ನಮ್ಮ ಅತ್ತಿಗೆಗೆ. ಅವಾಗಿಲ್ದೇ ಇರೋದು ಈಗ ಅದು ಇದು ಅಂತಂದ್ರೆ ಏನ್ ಕೇಳಕ್ಕಾಗುತ್ತೆ? ನಾನು ಅವ್ರ ಹೆಂಡ್ತೀನಿ ಅಂತಾನ ವಾದ ಮಾಡ್ತಾಳೆ ಅವಳು ದೇವಿ. ಅದೇನೋ ಸರಿ ಕಣಮ್ಮ, ಆದ್ರೆ ಜಾಸ್ತಿ ಅವ್ರ ಜೊತೆ ಬೆರಿಬಾರ್ದಮ್ಮ. ಮಾವ ಆಮೇಲೆ ಅವ್ರ ಕಡೆಗೆ ಹೋದ್ರೆ ಏನ್ ಮಾಡ್ತೀಯ? ಅವ್ರ ಮನೆಗೆ ಇದ್ರೆ ಅಲ್ವಾ? ಅದಕ್ಕೆ ಅತ್ತೆಗೆ ಹೇಳ್ಬೇಕಮ್ಮ ಈ ವಿಷಯನ. ಹಂಗೂನು ಮಾವ ಬಂದು ನಿಮ್ಮ ಅತ್ತೆಗೇನು ಹೇಳ್ಬೇಡಮ್ಮ ಹಂಗೆ ಹಿಂಗೆ ಅಂತಾನ ಹೇಳ್ತಾ ಇದ್ರು. ಅತ್ತೆಗೆಲ್ಲ ಗೊತ್ತು ನೀನು ತುಂಬಾ ಒಳ್ಳೆಯವಳು ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಮಾವ ಅಂದ್ರೆ ತುಂಬಾ ಒಳ್ಳೆಯವರು, ಆದ್ರೆ ಆ ದೇವಮ್ಮನೆ ಏನೋ ತಲೆ ಕೆಡಿಸಿ ಕರ್ಕೊಂಬಂದೇವಳೆ ಅಯ್ಯಮ್ಮ. ಹೌದೌದು, ನಾನು ಊರಿಗೆ ಹೋಗೇ ಇಲ್ಲಮ್ಮ. ಹೋಗಿದ್ರೆ ಚೆನ್ನಾಗಿರೋದು, ಹೋಗಿ ಹೇಳಾದ್ರೂ ಬರ್ಬೋದಾಗಿತ್ತು. ನೋಡೋಣ ಇರು, ಇನ್ನೊಂದ್ಸಲ ಹೋಗ್ತೀನಲ್ಲ ಇದ್ರ ಬಗ್ಗೆ ಮಾತಾಡ್ತೀನಿ. ಸರಿ, ನಿಮ್ಮ ಅತ್ತೆ ಹೆಂಗೆ ಮೂಲಿ ಕುಂತೇವಳ ಹೆಂಗೆ? ಅವಳಿಗೇನಾದ್ರೂ ಬರ್ಲಿಲ್ವಾ ಕಾಯಿಲೆ? ಅವಳೆ ನಮ್ಮ ಸಾಯ್ತಾಳೆ, ನಮ್ಮನ್ನು ಸಾಯಿಸ್ತಾಳೆ ಅಷ್ಟೇನೆ. ಆ ಮುದ್ಕಿಯಿಂದನ ನನಗೆ ನೆಮ್ಮದಿ ಇಲ್ಲ ಅಲ್ಲಿ. ನಿನಗೆ ಅತ್ತೆ ಕಾಟ, ನನಗೆ ಈ ಸೊಸೆಯರ್ ಕಾಟ, ಇವೆರಡು ಸೇರ್ಕೊಂಡು ನನಗೆ ಈ ಮನೆಗೆ ಮರ್ಯಾದಿನೇ ಇಲ್ದಂಗೆ ಮಾಡಿಬಿಟ್ಟೇವೆ. ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ. ಏನೇ ಮಾಡಕ್ಕೆ ಹೋದ್ರೂ ನಾನೇ ಸಿಗಾಕೊಂಡು ನಾನೇ ಕಷ್ಟ ಅನುಭವಿಸಂಗಾಗೈತೆ. ಅದಕ್ಕೆ ಏನು ಮಾಡೋದು ಬೇಡ ಅಂತಾನ ಸ್ವಲ್ಪ ದಿನ ಸುಮ್ಮನಿದ್ದೀನಿ. ಸುಮ್ಮನಿದ್ದೀನಿ ಅಂದ ಮಾತ್ರಕ್ಕೆ ನಾನು ಬದಲಾಗಿದ್ದೀನಿ ಅಂತ ತಿಳ್ಕೊಂಡೆ ಬಾಬು. ನಾನು ಯಾವತ್ತೂ ಬದಲಾಗೋಳಲ್ಲ. ಆ ಶ್ರೀದೇವಿ ಮಾತ್ರನ ಮನೆ ಬಿಟ್ಟು ಓಡ್ಸತಕ್ಕ ನನಗೆ ಸಮಾಧಾನನೇ ಇಲ್ಲ. ಅಯ್ಯೋ ಸುಮ್ಮನೆ ಇರಮ್ಮ ಸ್ವಲ್ಪ ದಿನ. ಅವಳು ಬೇರೆ ಬಸ್ರಿ ಇವಾಗ, ಆಮೇಲೆ ಏನಾರ ಮಾಡಕ್ ಹೋಗಿ ಹೆಚ್ಚು ಕಮ್ಮಿ ಆಗಿದ್ದಾತು. ಅಯ್ಯೋ ಆದ್ರೆ ಹೋಗ್ಲಿ ಬಿಡೆ. ಅವಳಿಗೆ ಮಗು ಹುಟ್ಟಿದ್ರೇನು ಹುಟ್ಟಲಿಲ್ಲ ಅಂತಂದ್ರೆ ಏನು? ಮಗು ಹುಟ್ಟಿದ್ರೆ ಇನ್ನೂ ಮ್ಯಾಕ್ ಹೋಗ್ತಾಳೆ. ಅವಳನ್ನ ತಲೆ ಮ್ಯಾಕ್ ಕೊತ್ಕೊಂಡು ಮೇರಿಸ್ತಾರೆ ನಿಮ್ಮ ಅಪ್ಪಯ್ಯ, ನಿಮ್ಮ ಅಣ್ಣಯ್ಯ, ಅಜ್ಜಿ ಎಲ್ಲರೂ. ಈಗಲೇ ಹಿಡಿಯಕ್ ಆಗ್ತಿಲ್ಲ ಅವಳನ್ನ. ಇನ್ನ ಬಿಡು, ಮುಗ್ದೋಯ್ತು. ಹೌದೌದು, ಅವಳಿಗೆ ಏನಾದ್ರೂ ಮಗು ಆದ್ರೆ ಈ ಮನೆಯಾಗೆ ಅವಳದೇ ರಾಜ್ಯಭಾರ ಆಗುತ್ತೆ. ಕಣೆ ಏನ್ ಮಾಡೋದು? ಬಾ ಅತ್ಲಾಗೆ ಅಡಿಕೆ ತೋಟ ಕಡೆ ಹೋಗಿ ಅಲ್ಲಿ ನೀರಿದಾವೆ, ನೀರು ಕುಡ್ದು ಅಲ್ಲಿ ಯಾರಾದ್ರೂ ಇದ್ರೆ ಎಣ್ಣೀರು ಕಿಳಿಸ್ಕೊಂಡು ಕುಡ್ದು ಹೋಗೋಣ. ಸರಿ ಆಯ್ತು ನಡಿಯಮ್ಮ. ಅಲ್ಲಿ ಕೂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಗುಡ್ಲತ್ತಾಗೆ ಎಳ್ನೀರು ಕುಡ್ದು ಹೋಗೋಣ. ಆದ್ರೆ ನಿನಗೆ ಮಕ್ಕಳಾಗ್ತಾ ಇಲ್ವಲ್ಲೇ ರಾಣಿ? ನಿನಗೆ ಮೊದಲು ಆಗ್ಬೇಕಾಗಿತ್ತು. ಆ ಶ್ರೀದೇವಿಗೆ ಆಗೋದಕ್ಕೂ ಮೊದಲು ನಿನಗೆ ಮಗು ಆಗ್ಬೇಕಾಗಿತ್ತು ಅಂತ ನನ್ನ ಆಸೆ. ಆದ್ರೆ ಆ ದೇವರು ಅನ್ನೋನು ನಿನ್ನಣೆ ಬರ್ದಲ್ಲಿ ಇನ್ನು ಯಾವಾಗ ಬರ್ದೇವನೋ ಏನೋ. ನನಗಂತೂ ಅದೇ ಚಿಂತೆ ಆಗೈತಿ. ಹೌದಮ್ಮ, ನನಗೂ ಅದೇ ಅನ್ನಿಸ್ತೈತಿ. ಮೊದಲು ನನಗಾಗ್ಬೇಕಾಯ್ತು, ಆಮೇಲೆ ಆ ಮೂದೇವಿಗೆ ಆಗ್ಬೇಕಾಯ್ತು ಅಂತ ಅನ್ನಿಸ್ತೈತಿ. ಏನು ಮಾಡೋದು? ಸರಿ ನಡಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.